ನಮಸ್ಕಾರ ಎಲ್ರಿಗೂ ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ನೋಡಿ ಇವತ್ತೊಂದು ಒಳ್ಳೆ ಹಲ್ವದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ತೆಂಗಿನಕಾಯಿ ಹಾಲಿಂದ ಮಾಡಿರುವಂಥ ಹಲ್ವ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು, ತುಂಬಾ ರುಚಿಯಾಗಿರುತ್ತೆ. ಬಾಯಲ್ಲಿಟ್ಟರೆ ಹಾಗೆ ಕರಗಿ ಹೋಗಬೇಕು, ಅಷ್ಟು ಮೃದುವಾದ ಹಲ್ವ. ಮನೆಯಲ್ಲೇ ಇರುವಂಥ 4-5 ಇಂಗ್ರೀಡಿಯೆಂಟ್ಸಿಂದ ರುಚಿಯಾದ ಹಲ್ವವನ್ನು ಮಾಡ್ಕೊಳ್ಬೋದು. ನೋಡಿ ನಾನಿಲ್ಲೊಂದು ಮೀಡಿಯಮ್ ಗಾತ್ರದ ತೆಂಗಿನಕಾಯಿಯನ್ನು ತುರಿದು ಇಟ್ಕೊಂಡಿದ್ದೀನಿ. ಇದು ಫ್ರೆಶ್ ತೆಂಗಿನಕಾಯಿ. ಹಾಲು ಚೆನ್ನಾಗಿ ಬರಬೇಕು ನೋಡಿ, ಆ ರೀತಿ ತೆಂಗಿನಕಾಯಿನ ತೆಗೆದುಕೊಳ್ಬೇಕಾಗತ್ತೆ. ನೋಡಿ ಈಗ ಈ ತೆಂಗಿನಕಾಯಿ ತುರಿಯನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕಿದ್ದೇನೆ. ಹಾಗೆಯೇ ಅದಕ್ಕೆ ಎಷ್ಟು ತೆಂಗಿನಕಾಯಿ ತುರಿ ತೆಗೆದುಕೊಂಡಿದ್ದೀನಿ ಅದ್ರ 3/4 ಭಾಗದಷ್ಟು ನೀರನ್ನು ಹಾಕಿದ್ದೇನೆ. ಜಾಸ್ತಿ ನೀರನ್ನು ಹಾಕಬಾರ್ದು, ತುಂಬ ತೆಳ್ಳಗಾಗ್ಬಿಡುತ್ತೆ. ಈಗ ಇದನ್ನು ಒಂದು 2ರಿಂದ 3 ನಿಮಿಷ ಗ್ರೈಂಡ್ ಮಾಡಿಕೊಂಡು ಆನಂತರ ಈ ಪೇಸ್ಟನ್ನು ಒಂದು ಕಾಟನ್ ಬಟ್ಟೆಯಲ್ಲಿಟ್ಟು ಸರಿಯಾಗಿ ಹಾಲನ್ನು ಹಿಂಡ್ಕೊಳ್ಬೇಕು. ಜಾಸ್ತಿ ನೀರನ್ನು ಹಾಕಬಾರ್ದು ನೋಡಿ. ಹಾಲು ಸ್ವಲ್ಪ ಗಟ್ಟಿಯಾಗಿದ್ದರೆ ಕುದಿಸ್ಕೊಳ್ಳುವಾಗ ಜಾಸ್ತಿ ಸಮಯ ಬೇಕಾಗಲ್ಲ. ತುಂಬ ತೆಳ್ಳಗೆ ಮಾಡ್ಕೊಬಿಟ್ರೆ ಅದನ್ನು ಕುದಿಸ್ಲಿಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ನೋಡಿ ಹಾಲನ್ನು ಹಿಂಡ್ಕೊಂಡಿದ್ದಾಯಿತು. ನೋಡಿ ಈ ಹಲ್ವವನ್ನು ಇನ್ನೂ ಟೇಸ್ಟಾಗಿ ಮಾಡಲಿಕ್ಕೆ ಇದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ 6ರಿಂದ 7 ಗೋಡಂಬಿಯನ್ನು ನೆನೆ ಹಾಕಿಟ್ಟಿದ್ದೇನೆ. ಅದನ್ನು ಈಗ ಮಿಕ್ಸರ್ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಕೇವಲ ಗೋಡಂಬಿ ಸ್ವಲ್ಪ ಇರೋದ್ರಿಂದ ಅದನ್ನು ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಅದರ ಜೊತೆಗೇ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕಿ ಹಾಗೆಯೇ ಕಾಯಿ ಹಾಲನ್ನು ಹಾಕಿ ಸರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ ಸ್ಮೂತ್ ಆಗಿರುವಂಥ ಗೋಡಂಬಿ ಪೇಸ್ಟ್ ರೆಡಿ ಆಯಿತು. ಈ ಪೇಸ್ಟನ್ನು ಈಗ ಈ ಕಾಯಿ ಹಾಲು ಜೊತೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಜಾರಲ್ಲಿರುವಂಥ ಪೇಸ್ಟಿಗೆ 2 ಟೇಬಲ್ ಸ್ಪೂನ್ ನೀರನ್ನು ಹಾಕಿ ಅದನ್ನು ತೊಳೆದು ಹಾಕ್ತಾ ಇದ್ದೀನಿ. ಹಾಗೆಯೇ ಈ ಹಾಲನ್ನು ಈಗ ಹಲ್ವವನ್ನು ಯಾವ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಅದರಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ನಾನಿಲ್ಲೊಂದು ನಾನ್ ಸ್ಟಿಕ್ ಕಡಾಯಿಯನ್ನು ತೆಗೆದುಕೊಂಡಿದ್ದೇನೆ. ಹಾಲನ್ನು ಅಳತೆ ಮಾಡಿ ಹಾಕೋದ್ರಿಂದ ಬೆಲ್ಲ ಹಾಕ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ನೋಡಿ 3 ಕಪ್ಪಷ್ಟು ತೆಂಗಿನಕಾಯಿ ಹಾಲನ್ನು ಹಾಕಿದ್ದೇನೆ. ಮೊದಲಿಗೆ 5 ನಿಮಿಷ ಗ್ಯಾಸ್ ಫ್ಲೇಮನ್ನು ಹೈಯಲ್ಲಿಟ್ಟು ಕುದಿಸ್ಕೊಳ್ಬೇಕು. ನೋಡಿ ಇದನ್ನು ಸ್ಟರ್ ಮಾಡ್ತಾನೆ ಕುದಿಸ್ಬೇಕಾಗತ್ತೆ. ಸ್ಟರ್ ಮಾಡೋದನ್ನು ನಿಲ್ಲಿಸ್ಬಿಟ್ರೆ ಅಕ್ಕಿ ಹಿಟ್ಟು ಸ್ವಲ್ಪ ಉಂಡೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಸ್ಟರ್ ಮಾಡೋದನ್ನು ನಿಲ್ಲಿಸಬಾರ್ದು. ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಮ್ ಇಟ್ಕೊಂಡು ಕುದಿಸ್ತಾ ಹೋಗಬೇಕು. ಕಂಟಿನ್ಯೂಸ್ಲಿ ಸ್ಟರ್ ಮಾಡ್ತಾನೆ ಇರಬೇಕಾಗುತ್ತೆ. ನೋಡಿ ಕಾಯಿ ಹಾಲು ಅರ್ಧದಷ್ಟು ಆದ ನಂತರ ಇದಕ್ಕೆ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. 3/4 ಕಪ್ಪಷ್ಟು ಜೋನಿ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. 3 ಕಪ್ ತೆಂಗಿನಕಾಯಿ ಹಾಲಿಗೆ 3/4 ಕಪ್ಪಷ್ಟು ಜೋನಿ ಬೆಲ್ಲ ಕರೆಕ್ಟಾಗಿ ಆಗುತ್ತೆ. ಪುಡಿ ಬೆಲ್ಲ ಇದ್ದರೆ ಅದನ್ನು ಹಾಕ್ಕೋಬೋದು, ಆದರೆ ಒಳ್ಳೆ ಕ್ವಾಲಿಟಿ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಮ್ ಇಟ್ಕೊಂಡು ಈಗ ಇದನ್ನು ಕುದಿಸ್ಬೇಕಾಗತ್ತೆ. ಆದರೆ ಸ್ಟರ್ ಮಾಡ್ತಾನೆ ಕುದಿಸಬೇಕು. ಸ್ವಲ್ಪ ಕೈ ಬಿಟ್ಬಿಟ್ರೆ ಇದು ಉಂಡೆ ಆಗೋ ಚಾನ್ಸಸ್ ಇರುತ್ತೆ. ಸೈಡೆಲ್ಲ ಹಿಡಿದಿರೋದನ್ನು ಕರೆಕ್ಟಾಗಿ ತೆಗೆದು ಮಿಕ್ಸ್ ಮಾಡ್ತಾನೆ ಕುದಿಸಬೇಕು. ನೋಡಿ ಬೆಲ್ಲ ಎಲ್ಲ ಸರಿಯಾಗಿ ಮಿಕ್ಸ್ ಆದ ನಂತರ ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಕೆಲವೊಂದು ಸ್ವೀಟ್ ಐಟಮಿಗೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕಲೇಬೇಕಾಗುತ್ತೆ. ನೋಡಿ ತೆಂಗಿನಕಾಯಿ ಹಾಲು ಇಷ್ಟು ಗಟ್ಟಿ ಆಗಲಿಕ್ಕೆ ಸುಮಾರು ಒಂದು 20ರಿಂದ 25 ನಿಮಿಷ ಆಗಿದೆ. ಈಗ ಇದಕ್ಕೆ ನಾನೊಂದು ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿದ್ದೇನೆ. ತುಪ್ಪ ಹಾಕೊಳ್ಳೋದು ಆಪ್ಷನಲ್ಲು, ಯಾಕೆಂದರೆ ತೆಂಗಿನಕಾಯಿ ತುಂಬಾ ಎಣ್ಣೆ ಬಿಟ್ಕೊಳ್ಳೋದ್ರಿಂದ ಬೇಕಾದರೆ ತುಪ್ಪವನ್ನು ಹಾಕ್ಕೊಳ್ಳಿ. ಹಾಗೆಯೇ 1/4 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕಿ ಈ ಹಲ್ವ ಸ್ವಲ್ಪ ಗಟ್ಟಿ ಆಗೋ ತನಕ ಇದನ್ನು ಕಾಸ್ಕೊಳ್ಬೇಕಾಗತ್ತೆ. ನೋಡಿ ಇಷ್ಟಾದರೆ ಸಾಕು. ಇದು ಕಡಾಯಿಯನ್ನು ಬಿಡ್ತಾ ಇದೆ ನೋಡಿ, ಎಣ್ಣೆ ಕೂಡ ಬಿಟ್ಕೊಂಡಿದೆ. ಈಗ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಒಂದು ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಗ್ರೀಸ್ ಮಾಡಿರುವಂಥ ಪ್ಲೇಟ್ ಅಥವಾ ಟ್ರೇಯಲ್ಲಿ ಹಾಕಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ ಈ ತೆಂಗಿನಕಾಯಿ ಹಾಲಿಗೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕಿಬಿಟ್ರೆ ಅದು ಬೇಗ ಗಟ್ಟಿ ಆಗುತ್ತೆ. ಆದರೆ ತೆಂಗಿನಕಾಯಿನ ಹಾಲಿನ ಫ್ಲೇವರ್ ಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಕಮ್ಮಿ ಹಾಕ್ಕೊಳ್ಬೇಕಾಗುತ್ತೆ. ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ನೋಡಿ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೋದು, ಅಥವಾ ಹಾಗೇನೂ ಕಟೋರಿಯಲ್ಲಿ ಹಾಕ್ಕೊಂಡು ತಿನ್ನಲಿಕ್ಕಾಗುತ್ತೆ. ನೋಡಿ ದೊಡ್ಡವರಿಗೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ತೆಂಗಿನಕಾಯಿ ಹಾಲಿನ ಹಲ್ವ ರೆಡಿ ಆಯಿತು. ಇದನ್ನು ಈ ರೀತಿ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಬೋದು ಅಥವಾ ಹಾಗೇನೂ ಕಟೋರಿಯಲ್ಲಿ ಹಾಕ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ರುಚಿಯಾಗಿರುವಂಥ ಹಾಗೆ ಹೆಲ್ದಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.